ಆಡಿಸಿದ್ರೆ ಚೆನ್ನಾಗಿರುತ್ತೆ. ಅದು RCB ಸಪೋರ್ಟರ್ಸ್ ಅಲ್ವಾ, ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹೋದ ವರ್ಷ ಆಗಿರೋದು ಅದು ಈ ವರ್ಷ ಆಗಿರೋದು IPL ಅಲ್ಲಿ. ಬಟ್ ಆಕಸ್ಮಿಕವಾಗಿದೆಯೋ, ಬಟ್ ಹೇಗೆ ಇದೋ ಗೊತ್ತಿಲ್ಲ. ಅದು ನೋಡ್ಕೊಳ್ಳೋ ರೀತಿ ಚೆನ್ನಾಗಿದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಅವರು ಯಾವ ರೀತಿ ತೀರ್ಮಾನ ತಗೋತಾರೆ ಆ ರೀತಿ. ಯಾಕೆ ಅಂದರೆ ಫ್ಯಾನ್ಸ್ ಜಾಸ್ತಿ ಇರ್ತಾರೆ, ಯಾರು ಬೇಕಾದರೂ ಹೊರಗಡೆನೂ ಪಬ್ಲಿಕ್ ಜಾಸ್ತಿ ಆಗುತ್ತೆ, ಒಳಗಡೆ ಸ್ಟೇಡಿಯಂ ಒಳಗಡೆ ಇರ್ತಾರೆ. ಆವತ್ತಿನ ದಿನ ನಮ್ಗೆ ಎಲ್ಲರಿಗೂ ಒಂದು ಸ್ಪೆಷಲಿಟ ವ್ಯವಸ್ಥೆ ಮಾಡಿಕೊಡುವ ಒಳ್ಳೆ ವ್ಯವಸ್ಥೆ ಇರಬೇಕು ಅಂತಂದರೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ತೀರ್ಮಾನ ತೊಗೊಂಡು ಮಾಡಬೇಕಾಗುತ್ತೆ. ಕ್ರೇಜ್ ಇರಲ್ಲ. ಸೊ ಆಲ್ಮೋಸ್ಟ್ 100% ಬ್ಯಾಂಗ್ಳೂರ್ ಫ್ಯಾನ್ಸ್ ಇದ್ದಾರೆ. ಬ್ಯಾಂಗ್ಳೂರ್ ಅಂತಲ್ಲ, ಇಡೀ ಕರ್ನಾಟಕ ಫ್ಯಾನ್ ಇದ್ದಾರೆ. IPL ಪಾಡ್ಗೆ IPL ನಡೀಲಿ ಮೇಡಮ್. ಬೆಟ್ಟಿಂಗ್ ಅನ್ನೋದ ಇದು ಮಾಡ್ಬೇಕಷ್ಟೇ, ಬ್ಯಾನ್ ಮಾಡಬೇಕು. ಸಿಕ್ಕಾಬಟ್ಟೆ ಹುಡುಗರೆಲ್ಲ ಹಾಳಾಗ್ಬಿಟ್ಟಿದ್ದಾರೆ ಬೆಟ್ಟಿಂಗಲ್ಲಿ ವಿಚಾರದಲ್ಲಿ, ಸಿಕ್ಕಾಬಟ್ಟೆ ಹಾಳಾಗಿದ್ದಾರೆ. ಈಗ IPL ನಡೆಸಿದ್ರೆ ಸಿಕ್ಕಾಬಟ್ಟೆ ಇನ್ನೂ ಎಷ್ಟು ಮನೆ ಹಾಳಾಗಿದೆ ಗೊತ್ತಿಲ್ಲ, ಇನ್ನೂ ಲಾಸ್ ಅಲ್ಲಿ ನಡೆಯುತ್ತೆ. ಹೋಮ್ ಗ್ರೌಂಡ್ಗಿಂತ ಸುಮ್ಮನೆ ಬ್ಯಾನ್ ಮಾಡೋದೇ ಬೆಸ್ಟ್ ಮೇಡಮ್. ಎಲ್ಲ IPL ಬ್ಯಾನ್ ಮಾಡ್ಬಿಟ್ರೆ ಆಗುತ್ತೆ. ಏನಕ್ಕೆ IPL ಬೇಕು ಹೇಳಿ? ಸುಮ್ಮನೆ ಅವ್ರಿಗೆ ಅವ್ರು ದುಡ್ಡು ಮಾಡಿ ಸರ್ಕಾರದಿಂದ ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ, ಬೆಟ್ಟಿಂಗ್ ಅಷ್ಟೇ. ಹೋಮ್ ಗ್ರೌಂಡಲ್ಲಿ ಆಡಿಸಿದ್ರೆ RCB ಅಂದರೆ ಇನ್ನೊಂದ್ಸತಿ ಗೆಲ್ಲೋ ಚಾನ್ಸಸ್ ಇರುತ್ತೆ. ಸೊ RCB ಹೋಮ್ ಗ್ರೌಂಡಲ್ಲಿ ಆಡಲೇಬೇಕು ಅಂತ ನನ್ನಿದು. ಈ ಸತಿ RCB ಕಪ್ ಬೇಕು ಅಂದರೆ ಹೋಮ್ ಗ್ರೌಂಡಲ್ಲಿ ಆಡ್ಸೋಕ್ಕೆ ಹೇಳ್ತೀನಿ. ಈ ಸಲ RCB ಮ್ಯಾಚ್ನ ಹೋಮ್ ಗ್ರೌಂಡಲ್ಲಿ ಆಡಿಸ್ಬೇಕಾ ಬೇಡವಾ ಅನ್ನೋ ಒಂದು ಸಾಕಷ್ಟು ವಿವಾದಗಳು ಬರ್ತಾ ಇದೆ. ಈ ಸಲ RCB ಮ್ಯಾಚ್ನ ಹೋಮ್ ಗ್ರೌಂಡಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸ್ಬೇಕಾ ಬೇಡವಾ? ಆಡಿಸ್ಬೇಕು. ಏನಕ್ಕೆ? ನಮ್ಮ ಬೆಂಗಳೂರಲ್ಲಿ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಅದು RCB ಸಪೋರ್ಟರ್ಸ್ ಅಲ್ವಾ, ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇವಾಗಲೇ ಸರ್ಕಾರದವರು ಹೇಳ್ತಿದ್ದಾರೆ ಬೇಡ, RCB ಮ್ಯಾಚ್ ನಮ್ಮ ಗ್ರೌಂಡಲ್ಲಿ ಆಡಿಸಲ್ಲ, ಬೇರೆ ಕಡೆ ಆಡಿಸ್ತೀವಿ. ಬಟ್ ಸೆಕ್ಯೂರಿಟಿ ಎಲ್ಲ ಹಾಕಿ ಹೋದ್ಸಲ ಆದಂಗೆ ಆ ಥರ ಆಗಬಾರ್ದೇ ಇರೋ ಥರ ಚೆನ್ನಾಗಿ ನೋಡಿಕೊಂಡ್ರೆ ಆಡಿಸ್ಬೋದು. ಒಟ್ನಲ್ಲಿ ನಮ್ಮ ಬೆಂಗಳೂರಲ್ಲೇ ಆಡಿಸಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಯಾವ ಟೀಮ್ ಇಷ್ಟ? RCB. ಯಾರು ಇಷ್ಟ? ಕೊಹ್ಲಿ. ಫೈನಲ್ ಆಗಿ ಏನು ಹೇಳ್ತೀರಾ? ಗೌರ್ಮೆಂಟ್ಗೆ ಆಡಿಸ್ಬೇಕಾ ಬೇಡವಾ? ಆಡಿಸ್ಬೇಕು. ಅಲ್ಲ, ರಿಕ್ವೆಸ್ಟ್ ಆಡಿಸಿ, ಬೆಂಗಳೂರಲ್ಲೇ ಆಡಿಸಿ ಮ್ಯಾಚ್. ಥ್ಯಾಂಕ್ ಯು ಸೊ ಮಚ್. ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇನ್ನು ಲಾಸ್ಟ್ ಟೈಮ್ ಕೂಡ ಕಾಲ್ ತುಳಿತ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈ ಬಾರಿ ನಡೆಯುವಂತಹ IPL ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡಿಬೇಕಾ ಬೇಡವಾ? ನಡಿಲೇಬೇಕು. ಯಾಕೆಂದರೆ ಹೋದ ವರ್ಷ ಆಗಿರೋದು ಅದು ಈ ವರ್ಷ ಆಗಿರೋದು IPL ಅಲ್ಲಿ. ಬಟ್ ಆಕಸ್ಮಿಕವಾಗಿದೆಯೋ, ಬಟ್ ಹೇಗೆ ಇದೋ ಗೊತ್ತಿಲ್ಲ. ಅದು ನೋಡ್ಕೊಳ್ಳೋ ರೀತಿ ಚೆನ್ನಾಗಿದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಬಟ್ ನಮ್ಮ ಪ್ರಕಾರ ನಡಿಬೇಕು ಅನಿಸುತ್ತೆ. ಯಾಕೆಂದರೆ ಫ್ಯಾನ್ಸ್ ಇರ್ತಾರೆ, ಅವರೆಲ್ಲ ನೋಡಬೇಕು. ಬೇರೆ ಬೇರೆ ಕಡೆ ಇದ್ದರೆ ಆ ಕಡೆ ಎಲ್ಲ ಹೋಗಿ ನೋಡೋಕ್ಕಾಗಲ್ಲ. ಸರ್ಕಾರದವ್ರ ತೀರ್ಮಾನ ಏನಾದರೂ ಒಂದು ಯೋಚನೆ ಮಾಡಿಬಿಟ್ಟು ನಡಿಬೇಕು ಅಂತ ಇಲ್ಲಿ ಮಾಡ್ಬೋದು ಅಷ್ಟೇ. ಅವರು ಯಾವ ರೀತಿ ತೀರ್ಮಾನ ತಗೋತಾರೆ ಆ ರೀತಿ. ಯಾಕೆ ಅಂದರೆ ಫ್ಯಾನ್ಸ್ ಜಾಸ್ತಿ ಇರ್ತಾರೆ, ಯಾರು ಬೇಕಾದರೂ ಹೊರಗಡೆನೂ ಪಬ್ಲಿಕ್ ಜಾಸ್ತಿ ಆಗುತ್ತೆ, ಒಳಗಡೆ ಸ್ಟೇಡಿಯಂ ಒಳಗಡೆ ಇರ್ತಾರೆ. ಆವತ್ತಿನ ದಿನ ನಮ್ಗೆ ಎಲ್ಲರಿಗೂ ಒಂದು ಸ್ಪೆಷಲಿಟ ವ್ಯವಸ್ಥೆ ಮಾಡಿಕೊಡುವ ಒಳ್ಳೆ ವ್ಯವಸ್ಥೆ ಇರಬೇಕು ಅಂತಂದರೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ತೀರ್ಮಾನ ತೊಗೊಂಡು ಮಾಡಬೇಕಾಗುತ್ತೆ. ನೀವು ಹೇಳಿದ್ರೆ ಏನೂ ಆಗಲ್ಲ, ಅವ್ರು ತೀರ್ಮಾನ ಮಾಡಿ ಮಾಡೋದು. ನಿಮಗೆ ಯಾವ ಟೀಮ್ ಇಷ್ಟ? ನಾವು RCB. ವಿರಾಟ್ ಕೊಹ್ಲಿ. ಫೈನಲ್ ಆಗಿ ಏನು ಹೇಳ್ತೀರಾ? ಸರ್ಕಾರಕ್ಕೆ ನಡೆಸ್ಕೊಡ್ಲೇಬೇಕು ಅಂತ ಅರ್ಥ ಆಗಲಿಲ್ಲ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಓಪನ್ ಮಾಡಿಕೊಡಿ ಅಂತ ಮಾಡಿಕೊಡಿ ಅಂತ ನಂಬ್ತೀನಿ ಅದೇ. ಬಟ್ ಆಗಲೇಬೇಕು. ಯಾಕೆ ಅಂದರೆ ಬೇರೆ ಬೇರೆ ಸ್ಟೇಟಲ್ಲಿ ಅವರವರು ಟೀಮ್ ಅವ್ರು ಆಡಿದ್ರೆ, ನಮ್ಮ RCB ಅಂತ ಬಂದಾಗ ನಾವು RCB ಸಪೋರ್ಟ್ ಮಾಡಬೇಕು ಅಂದರೆ ನಮಗೆ ಇಲ್ಲಿ ಚಿನ್ನ ಸ್ಟೇಡಿಯಮಲ್ಲಿ ನಡೀಲೇಬೇಕು ಅಂತ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತ. ಬಟ್ ಅಂದರೆ ಅವರು ಚೆನ್ನಾಗಿ ನಿರ್ಧಾರ ಮಾಡಿಬಿಟ್ಟು ಸರ್ಕಾರದವರು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಥ್ಯಾಂಕ್ ಯು ಸರ್. ಇವಾಗ RCB ಮ್ಯಾಚ್ನ ಆಗಲಿ ಇದನ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸಬಾರ್ದು ಅಂತ ಇದಾಗಿದೆ. ಇವಾಗ ಅವ್ರು ಆಡಿಸ್ಬೇಕಾ ಬೇಡವಾ? ಆಡಿಸ್ಬೇಕು. ಯಾಕೆ RCB ಆಡಿಸಿದ್ರೆ ಒಳ್ಳೇದು. ಪುನೀತ್ ರಾಜ್ಕುಮಾರ್ ಮೇಡಮ್ ಅಲ್ಲಿ RCB ಕಪ್ಪು ಗೆದ್ದಿದ್ದು ಅವ್ರು ಒಳ್ಳೇದು. DK ಶಿವಕುಮಾರ್ ಹೇಳೋದು ಒಂದು ರೀತಿ ಒಳ್ಳೇದು. RCB ನಮ್ಮ ಕರ್ನಾಟಕ ಕೆಂಪೇಗೌಡ RCB ನಡೀಬೇಕು. RCB ಗೆಲ್ಲಬೇಕು ಮೇಡಮ್. ಗೆದ್ದ ಕನ್ನಡ ರಾಜ್ಯದಲ್ಲಿ ಕೆಂಪೇಗೌಡ ಒಂದು ಹೆಸರು ಸಿಗುತ್ತೆ. ಯಾಕೆ ಎಲ್ಲ ದೇಶದ ಟೀಮ್ ನೋಡ್ತಾರೆ, ಸೋಲು ಗೆದ್ದಿರ್ತಾರೆ. RCB ನಮ್ಮ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಲೇಬೇಕು, ಅದು ಆಡಲೇಬೇಕು. ಜನಕ್ಕೆ ಸಮಸ್ಯೆ ಆಗಬಾರ್ದು. ತುಳಿಯೋದು ಸಮಸ್ಯೆ ಆಗೋದು, ಆಮೇಲೆ ಎಷ್ಟೋ ಜನ ಕೀಟು ಕಟ್ಟೋಗ್ಬೇಕು, ಟೀಟ್ರು ಒಳ್ಗೋಗ್ಬೇಕು, ತುಳಿದು ಜನ ಸಾಯಬಾರ್ದು, ಸಮಸ್ಯೆ ನಡಿಬಾರ್ದು. RCBಯಲ್ಲಿ ಏನು ಸಮಸ್ಯೆ ನಡಿಬಾರ್ದು. RCB ಒಳ್ಳೆ ಟೀಮೇ, ಅದು RCB ಒಳ್ಳೆ ಟೀಮ್, ಅದು ನಡೀಲಿ, ಭಾಳ ಒಳ್ಳೆಯದು. ನಮ್ಮ ಕರ್ನಾಟಕ ಟೀಮು RCB ಅದು ನಮ್ಮ ದೇಶಕ್ಕೆ ಒಳ್ಳೆಯದು, ರಾಜ್ಯಕ್ಕೆ ಕೆಂಪೇಗೌಡ ಒಳ್ಳೆಯದು ಸಿಗುತ್ತೆ. DK ಶಿವಕುಮಾರ್ ಮುಖ್ಯಮಂತ್ರಿ, ಉಪ ಮುಖ್ಯಮಂತ್ರಿ ಮಾಡಿದ್ರು ಒಳ್ಳೆಯದೇ. ಅವ್ರು ನರ್ಸರು DK ಶಿವಕುಮಾರ್ ಮಾಡ್ತಾರೆ ಭಾಳ ಒಳ್ಳೆಯದು.
ನಮ್ಮ ಕನ್ನಡ ರಾಜ್ಯಕ್ಕೆ ಒಳ್ಳೆ ಸಿಗುತ್ತೆ, ಏನು ತಪ್ಪಿಲ್ಲ. ಅವ್ರು CM ಆದರೂ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಸಿದ್ದರಾಮಯ್ಯನೂ ಒಳ್ಳೆ ಮುಖ್ಯಮಂತ್ರಿ ಮಾಡ್ತಾರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾಡ್ತಾರೆ. ನೆಕ್ಸ್ಟ್ ಮುಖ್ಯಮಂತ್ರಿ ಬಗ್ಗೆ DK ಶಿವಕುಮಾರ್ ಬರಲಿ, ಸಂತೋಷನೇ. ಆದರೆ ಜನಕ್ಕೋಸ್ಕರ ಒಳ್ಳೆ ಮಾಡಿ ಏನೇ ಸಮಸ್ಯೆ ತೊಂದರೆ ಆದಾಗೆ RCB ಮತ್ತು ನಮ್ಮದೇ ವಿನ್ ಆಗೋದು, ನಮ್ಮದೇ ಕಪ್ಪು ಹೊಡಿತೀವಿ. RCB ವೆರಿ ಗುಡ್ ಕಂಪ್ನಿ. RCB ಪುನೀತ್ ರಾಜ್ಕುಮಾರ್ RCB ನಡೆಸೋದು ಅಭಿಮಾನಿಯ ದೇವರಿಂದ ಅವ್ರ ಆಶೀರ್ವಾದದಿಂದ RCB ಖಂಡಿತ ಗೆಲ್ತಾರೆ. ಅದು ನಡೆಸಲೇಬೇಕು ಖಂಡಿತವಾಗಿ. ಧನ್ಯವಾದಗಳು. RCB ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಸಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಆಡಿಸ್ಬೇಕಾ ಬೇಡವಾ? ಅಂದರೆ ಪಬ್ಲಿಕ್ ತುಂಬ ಜನ ಹೋಗ್ಬಿಟ್ಟಿದಾರಲ್ಲ, ಹಾಗಾಗಿ ಸೊ ಜನಗಳೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಹೋಮ್ ಗ್ರೌಂಡು ಬೇಡ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಜನಗಳು ತುಂಬ ಜನ ಹೋಗ್ಬಿಟ್ಟಿದಾರಲ್ಲ, ಅವ್ರಿಗೆ ಯಾರು ಹೊಣೆ? ಹಾಗಾಗಿ ಆಡಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಹೋಮ್ ಗ್ರೌಂಡ್ ನಮಗೆ ಬೇಕು, ಆಡಬೇಕು ಅನಿಸಿದೆ. ಅಂದ್ರೆ ಬೇರೆ ಕಡೆ ಆಡ್ಸಿದ್ರೆ RCB ಅಷ್ಟು ಕ್ರೇಜ್ ಇರಲ್ಲ. ಸೊ ಆಲ್ಮೋಸ್ಟ್ 100% ಬ್ಯಾಂಗ್ಳೂರ್ ಫ್ಯಾನ್ಸ್ ಇದ್ದಾರೆ. ಬ್ಯಾಂಗ್ಳೂರ್ ಅಂತಲ್ಲ, ಇಡೀ ಕರ್ನಾಟಕ ಫ್ಯಾನ್ ಇದ್ದಾರೆ. ಸೊ ಹೋಮ್ ಗ್ರೌಂಡಲ್ಲಿ ಆಡಿಸ್ಬೇಕಂತ. ಸೊ ಅದಕ್ಕೆ ಏನು ಮುಂಜಾಗ್ರಣೆ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಸೊ ಮುಂಚೆನೇ ಈಗ ಏನಂದರೆ ಈಗ ಮುಂಚೆನೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಾಡಬೇಕಂತ. ಅಂದ್ರೆ ಇವಾಗ ಸರ್ಕಾರ ಆಡಿಸ್ಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಳ್ಳೇದಾ ಅಥವಾ ಏನು? ಒಳ್ಳೆಯದು, ಯಾಕಂದರೆ ಹೋಮ್ ಗ್ರೌಂಡ್ ಅಲ್ವಾ. ಸೊ ಹಾಗಾಗಿ ಆಡಬೇಕು ಅನ್ಸುತ್ತೆ. ಅಣ್ಣ, ಈ ಸಲ RCB ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಸಲ್ಲ ಅಂತ ಹೇಳ್ತಿದ್ದಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ. ಇವಾಗ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಬೇಕಾ ಬೇಡವಾ? ಮೇಡಮ್, ಹೋಮ್ ಗ್ರೌಂಡಲ್ಲಿ ಆಡಲಿ, ಬೇಡ ಅಂತ ಏನಿಲ್ಲ. ಈ ಫುಲ್ಲು ಫ್ರಾಡ್ ಆಗಿಬಿಟ್ಟಿದೆ ಮೇಡಮ್, ಸಿಕ್ಕಾಬಟ್ಟೆ. ಈ ಬೆಟ್ಟಿಂಗ್ ಅನ್ನೋ IPL ತಂದ್ಬಿಟ್ಟು ಈಗ ದುಡ್ಡು ಮಾಡ್ತಿದ್ದಾರೆ ಸಿಕ್ಕಾಬಟ್ಟೆ. ಅದನ್ನು ಫಸ್ಟು ಬ್ಯಾನ್ ಮಾಡಬೇಕು. IPL ನಡೀಲಿ ಮೇಡಮ್, ಬೆಟ್ಟಿಂಗ್ ಅನ್ನೋದ ಇದು ಮಾಡ್ಬೇಕಷ್ಟೇ, ಬ್ಯಾನ್ ಮಾಡಬೇಕು. ಈಗ ಆಲ್ಮೋಸ್ಟ್ ಆಟೋದವರೆಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಆಟೋದವರು, ಈ ಕಾಲೇಜ್ ಹುಡುಗರು ಎಲ್ಲ ಬ್ಯಾನ್ ಮಾಡ್ಬೇಕು. ಈಗ ಫುಲ್ಲು ಬೆಟ್ಟಿಂಗ್ ಅನ್ನೋದು ಏನು ಗೊತ್ತಾ, ಆನ್ಲೈನ್ ಬೆಟ್ಟಿಂಗಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಕಳ್ಕೊಂಡಿದ್ದಾರೆ. ಈಗ ಅದೇನೋ ಬರ್ತಾ ಇದೆಯಲ್ಲ, ಎಲ್ಲ ಬ್ಯಾನ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ. ₹1 ಯಾವುದು ಬ್ಯಾನ್ ಮಾಡಿಲ್ಲ, ಎಲ್ಲ ಆನ್ಲೈನಲ್ಲೇ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಪ್ರತಿಯೊಂದೂ. ಈಗ ನೋಡಿ, ಕೋಲ್ಕತ್ತಾ ಅದು ಇದು ಎಲ್ಲ ಮ್ಯಾಚ್ ಆಡ್ತಾರೆ. ಇವಾಗ ಮೊನ್ನೆನೂ ಈಗ ನಿನ್ನೆ ಇಂಡಿಯಾ ನಡೆದಿದೆ, ಇಂಡಿಯಾ ಗೆದ್ದಿದೆ. ಎಲ್ಲ ಹೆಂಗೆ ಗೊತ್ತಾ, 70 ಪೈಸೆ 80 ಪೈಸೆ ಮ್ಯಾಚ್ಗಳು ಆಡ್ತಾ ಇರ್ತಾರೆ. 2 ಪೈಸೆಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟು ದುಡ್ಡು ಆಸೆಗೆ ಆಡ್ತಾರೆ. ಈಗ IPL ಆಡಬೇಕು ಅಂದರೆ ಏನಿಲ್ಲ ಮೇಡಮ್, ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಹುಡುಗರೆಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಬೆಟ್ಟಿಂಗಲ್ಲಿ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಹಾಳಾಗಿದ್ದಾರೆ. ಈಗ IPL ನಡೆಸಿದ್ರೆ ಸಿಕ್ಕಾಬಟ್ಟೆ ಇನ್ನೂ ಎಷ್ಟು ಮನೆ ಹಾಳಾಗಿದೆ ಗೊತ್ತಿಲ್ಲ, ಇನ್ನೂ ಲಾಸಲ್ಲಿ ನಡೆಯುತ್ತೆ ಪಕ್ಕ. ಹೌದು, ಅದೆಲ್ಲ ಆಗಿದೆ. ಅದೆಲ್ಲ ಬಿಡಿ ಮೇಡಮ್, ಕಾಂಗ್ರೆಸ್ ಕಡೆಯಿಂದ ಆಗಿರೋದು. ಅವ್ರು ನೀಟಾಗಿ ಮಾಡಿದಿದ್ರೆ ಯಾಕೆ ಈ ಥರ ಆಯ್ತಿತ್ತು ಅಲ್ಲ ಮೇಡಮ್? ಇವಾಗ ಗೌರ್ಮೆಂಟ್ ಎಲ್ಲ RCB ತಂಡದ ಮೇಲೆ ಆಗ್ತಾ ಇದೆ. ಅದಕ್ಕೆ ಇವಾಗ ಹೋಮ್ ಗ್ರೌಂಡ್ ಬೇಕಾ ಬೇಡವಾ ಟೋಟಲ್ ಆಗಿ? ಮೇಡಮ್, ಹೋಮ್ ಗ್ರೌಂಡ್ಗಿಂತ ಸುಮ್ಮನೆ ಬ್ಯಾನ್ ಮಾಡೋದೇ ಬೆಸ್ಟ್ ಮೇಡಮ್. ಎಲ್ಲ IPL ಬ್ಯಾನ್ ಮಾಡ್ಬಿಟ್ರೆ ಆಗುತ್ತೆ. ಏನಕ್ಕೆ IPL ಬೇಕು ಹೇಳಿ? ಸುಮ್ಮನೆ ಅವ್ರು ದುಡ್ಡು ಮಾಡಿ, ಸರ್ಕಾರದಿಂದ ಈಗ ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ, ಬೆಟ್ಟಿಂಗ್ ಅಷ್ಟೇ. ಇಲ್ಲ ಬ್ಯಾನ್ ಮಾಡಿಬಿಡೋಕೆ ಹೇಳಿ, ಎಲ್ಲನೂ ಆರಾಮಾಗಿರ್ತಾರೆ. ಬರೀ ಈಗ ನೋಡಿ, ಎಣ್ಣೆದು ಡ್ರಿಂಕ್ಸ್ ಮೇಲೆ ಅಷ್ಟೊಂದು ಎಲ್ಲ ಏರಿಕೆ ಆಗಿದೆ. ಎಲ್ಲ ಈಗ ನೋಡಿ, ಆಟೋ ಬಿಸ್ನೆಸ್ಸು ಇಲ್ಲ. ಅದ್ಯಾವುದೋ ರ್ಯಾಪಿಡೋ ಅಂದ್ಬಿಟ್ಟು ಆ್ಯಪ್ ಬಂದಿದೆ, ಅದು ಅಷ್ಟೇ. ಎಲ್ಲ ಆ ಥರ ಇದೆ. ಜನ ಇನ್ನೂ ಕಷ್ಟದಲ್ಲಿದ್ದಾರೆ, ಇನ್ನೂ ಕಷ್ಟ ಆಗ್ಬಿಡುತ್ತೆ ಬೆಟ್ಟಿಂಗೆಲ್ಲ ಬಿದ್ದು. RCB ಮೇಲೆ ಈಗ ಇಷ್ಟೊಂದು ಜನ ಈಗ ಅಭಿಮಾನಿಗಳು ಜಾಸ್ತಿ ಇದ್ದಾರೆ RCBಯಲ್ಲಿ, ಬೆಂಗಳೂರಲ್ಲಿ. ಹಾಂ, ಈಗ ಬರೀ ಕಾಲು ತುಳಿತಾನೆ ಅಲ್ಲ ಮೇಡಮ್, ಬೇರೆ ಬೇರೆ ಥರ ಇರುತ್ತೆ. ಏನು ಮಾಡ್ತಾರೆ ಹೇಳಿ? ಗೌರ್ಮೆಂಟ್ ಅದೇ ಈ ಸಲ ಈ ಥರ ತೀರ್ಮಾನ ತೊಗೊಂಡು ನಡೆಸ್ತಾರ, ಅದ್ರ ಮೇಲೆ ಡಿಪೆಂಡ್ ಮೇಡಮ್. ಥ್ಯಾಂಕ್ ಯು. ಈ ಬಾರಿ RCB ಮ್ಯಾಚ್ನ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಸಲ್ಲ ಅಂತ ಹೇಳ್ತಿದ್ದಾರೆ, ಏನು ಹೇಳಿ? ಹೋಮ್ ಗ್ರೌಂಡಲ್ಲಿ ಆಡಿಸಿದ್ರೆ RCB ಅಂದರೆ ಇನ್ನೊಂದ್ಸತಿ ಗೆಲ್ಲೋ ಚಾನ್ಸಸ್ ಇರುತ್ತೆ. ಸೊ RCB ಹೋಮ್ ಗ್ರೌಂಡಲ್ಲಿ ಆಡಲೇಬೇಕು ಅಂತ ನನಗೆ. ಬಟ್ ಗೌರ್ಮೆಂಟ್ ಆ ಥರ ನಿರ್ಧಾರ ಮಾಡಿದೆ, ಹೋಮ್ ಗ್ರೌಂಡ್ ಅಲ್ಲಿ ಆಡ್ಸೋದೇ ಇಲ್ಲ ಅಂತ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಅಂದರೆ ಗೌರ್ಮೆಂಟ್ ಯಾವ ಥರ ಪ್ರಿಪೇರ್ ಆಗಬೇಕಾಗುತ್ತೆ ಹೋಮ್ ಗ್ರೌಂಡ್ ಅಲ್ಲಿ ಆಡಿಸ್ಬೇಕು ಅಂತ? ಅಂದರೆ ಅವರು ಅದೇ ಅಂದರೆ ಪಾಪ್ಯುಲೇಷನ್ನ ಅಲ್ಲಿ ಸ್ವಲ್ಪ ಇದು ಮಾಡಿ ಸೆಕ್ಯೂರಿಟಿ ಜಾಸ್ತಿ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಷ್ಟೇ. ಅಂದರೆ ನಿಮ್ಗೆ ಇವಾಗ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಸಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಹಾಂ, ಹೌದು. ನಿಮ್ಗೆ ಯಾವ ಟೀಮ್ ಇಷ್ಟ? RCB. ಯಾರು ಇಷ್ಟ, ಯಾವ ಪ್ಲೇಯರ್ ಇಷ್ಟ? ವಿರಾಟ್ ಕೊಹ್ಲಿ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಏನು ಹೇಳ್ಬೇಕು ಅನ್ಕೊಂಡಿದ್ದಾರೆ? ಈ ಸತಿ RCB ಕಪ್ ಬೇಕು ಅಂದರೆ ಹೋಮ್ ಗ್ರೌಂಡಲ್ಲಿ ಆಡ್ಸೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.